ಖಾಲಿ ಡಬ್ಬ. ಡೈರೆಕ್ಟರ್ ಹೇಳಿದ ಹಾಗೆ ಖಾಲಿ ಡಬ್ಬ ಅಕ್ಷರಶಃ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಒಂದು ಡಬ್ಬ ಇರುತ್ತೆ, ಇನ್ನು ಏನು 3 ಚುಕ್ಕಿ ಇಟ್ಕೊಳ್ಳಿ ಅಷ್ಟೇ, ಇನ್ನು ಹೇಳ್ತಾ ಹೋಗ್ಬೋದು. ಒಂದು ಡಬ್ಬ ಕೂಡ ಇರುತ್ತೆ ಕಥೆಯಲ್ಲಿ. ಅದನ್ನ ಸಂಕೇತವಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಒಂದು ಪಾತ್ರದ ಕಥೆ ಹೇಳ್ತಾ ಹೋಗ್ತಾರೆ ಈ ಸಿನಿಮಾ. ಖಾಲಿ ಡಬ್ಬ ಅನ್ನೋದು ಒಂದು ಸಂಕೇತ. ಇವರೆಲ್ಲ ಹೇಳಿದೆಲ್ಲ ವಿಷಯ ಇದೆ, ಅದ್ರ ಜೊತೆಗೆ ಒಂದು ಸಂಕೇತವಾಗಿ ಇಟ್ಕೊಂಡು ಇಡೀ ಸಿನಿಮಾ ಹೇಳಿದ್ದಾರೆ. ಈವನ್ ಲಾಸ್ಟ್ ಶಾರ್ಟ್ ವರೆಗೂ ಕೂಡ ಆ ಡಬ್ಬ ಅನ್ನೋದು ಸಿನಿಮಾದಲ್ಲಿ ಇರುತ್ತೆ, ಜೊತೆಯಲ್ಲಿ ಇರುತ್ತೆ. ಒಂದು ಒಂದು ಎಮೋಷನಲ್ ಲವ್, ಫ್ಯಾಮಿಲಿ ಎಲ್ಲ ಇರುವಂತ ಒಂದು ಕಥೆ. ಆ ಕಥೆಗೆ ಒಂದು ಅಜ್ಜಿ ಪಾತ್ರ ಮತ್ತು ಒಂದು ಡಬ್ಬ, ಇದನ್ನ ಒಂದಷ್ಟು ಏನು ಕಾಲ್ಪನಿಕ ಅನ್ಸಿದ್ರು ಕೂಡ ತುಂಬಾ ವಾಸ್ತವ ಅನ್ಸ್ಬಿಡುತ್ತೆ ನಮ್ಗೆ ಸಿನಿಮಾ ನೋಡುವಾಗ. ಹೀಗೆ ಇರ್ಬೋದಲ್ಲ ಯಾರಾದ್ರೂ ಜನ ಅಂತ. ಆ ತರದ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಅದ್ರ ಜೊತೆಗೆ ನಮ್ಮ ಕೇಶವಮೂರ್ತಿಗಳು ಕೇಳಿದ್ರೆ ಯಾಕೆ ಕ್ವಾಲಿಟಿ ಒಂಥರ ಇದೆಯಲ್ಲ ಅಂತ. ಇದು ಕೋವಿಡ್ ಪೀಡಿತ ಶಿಶು ಈ ಸಿನಿಮಾ. ಯಾಕೆ ಹೇಳ್ತೀನಿ ಅಂದ್ರೆ, ಆ ಸಮಯದಲ್ಲಿ ಇವ್ರು ಶುರು ಮಾಡಿ ಆ ಕಡೆ ಇವರು ದಾವಣಗೆರೆ ಅವರು, ನಮ್ಮ ಪ್ರದೀಪ್ ಅವರು, ಮಂಜುನಾಥ್ ನಿರ್ಮಾಪಕರು ದಾವಣಗೆರೆ ಅವರು, ಪ್ರಕಾಶ್ ಮಂಡ್ಯ ಕಡೆಯವರು, ಮೈಸೂರು, ಶೂಟಿಂಗು ಮಂಡ್ಯದಲ್ಲಿ. ಯಾಕಂದ್ರೆ ಇವರು ಪಾಂಡವಪುರದವರು, ಕಥೆಗಾರರು. ಹಿಂಗೆಲ್ಲ ಇರೋದ್ರಿಂದ ಸಿನಿಮಾ ಶೂಟಿಂಗ್ ಆಗುವಾಗ ನನ್ಗೆ ಗೊತ್ತಿದೆ ಇವರು ಎಷ್ಟು ಪಡಿಪಾಟ್ಲು ಕೊಟ್ಟರು ಅಂದ್ರೆ, ಸರ್ ಶೂಟಿಂಗ್ ಮಾಡ್ತಾ ಇದ್ದ, ನೀನು ಕೋವಿಡ್ ಅಂತೆ, ಇದಂತೆ ಅದಂತೆ. ಮತ್ತೆ ಅಂದ್ರೆ ಒಂದು ಪ್ಲಾನ್ ಆಫ್ ಆಕ್ಷನ್ ಅಂತ ಇರುತ್ತಲ್ಲ, ಈಗ ಹಣ ಇಷ್ಟು, ಇದು ಅಂತ, ಅದೆಲ್ಲ ತುಂಬಾ ಡಿಸ್ಟ್ರಕ್ಟಿವ್ ಆಗ್ಬಿಟ್ಟು ತುಂಬಾ ತೊಂದರೆಗಳು ಒಳಗಾಗಿ ಫೈನಾನ್ಷಿಯಲಿ ಕೂಡ ಎಲ್ರಿಗೂ ಹೊಡ್ತಾ ಬಿತ್ತು, ಇಡೀ ಜಗತ್ತಿಗೆ ಬಿತ್ತು. ಸೊ ಖಾಲಿ ಡಬ್ಬಕ್ಕೂ ಬಿತ್ತು. ಆ ಡಬ್ಬಕ್ಕೆ ಬಿದ್ದ ಏಟು ಮತ್ತೆ ಚೇತರಿಸ್ಕೊಂಡು ಬರೋ ಹೊತ್ತಿಗೆ ಒಂದಷ್ಟು ಕ್ವಾಲಿಟಿ ಇದರಲ್ಲಿ ಮತ್ತೆ ರೀವರ್ಕ್ ನಡೀತಾ. ಅಂದ್ರೆ DI ಆಗಿಲ್ಲ, ನೀವು ನೋಡಿದ್ದೇನಿದೆಯಲ್ಲ, ಅದು DI ಆಗದೆ ಇರುತ್ತ ಒಂದು ವರ್ಷನ್ ಅಂಡ್ ಎಮರ್ಜೆನ್ಸಿ ವರ್ಷನ್ಗೆ ಇಷ್ಟು ದಿವಸ ಆಯ್ತು ಒಂದು ಪ್ರೆಸ್ ಮೀಟ್ ಮಾಡಿಲ್ವಾ ಅಂತ ಜೊತೆಯಲ್ಲಿ ಸಹ ನಿರ್ಮಾಪಕರುಗಳು ಏನ್ ಮಾಡ್ತಾ ಇದ್ದೀರಾ ಸಿನಿಮಾ ಅಂತ ಒತ್ತಾಯನು ಮಾಡಿ ಈಗ ಒಂದು ಎಲ್ಲವೂ ಆಗಿದೆ, DI ನಡೀತಾ ಇದೆ. ಕತೆ ಚೆನ್ನಾಗಿದೆ. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅನಿಸ್ತು ಅಂದ್ರೆ, ತುಂಬಾ ಜನ ಹೊಸ ಹೀರೋಗಳು ಬರ್ತಾರೆ. ನಾವು ವರ್ಷ ಪೂರ್ತಿ ಹೊಸ ಹೀರೋಗಳು ಕೆಲಸ ಮಾಡ್ತಾನೆ ಇರ್ತೀವಿ. ಪರ್ಫಾರ್ಮೆನ್ಸ್ ಅಲ್ಲಿ ಅಂದ್ರೆ ಅಭಿನಯದಲ್ಲಿ ಅಷ್ಟು ಪಳಗದ ಅಥವಾ ತುಂಬಾ ಸುಮಾರಾಗಿ ನಟಿಸುವ ಫಾಲ್ಸ್ ಆಕ್ಟಿಂಗ್ ಅಂತ ಅನ್ಸುತ್ತೆ ತುಂಬಾ ಜನರದ್ದು. ಈ ತರದೆಲ್ಲ ನೋಡಿದೀವಿ. ನನಗೆ ಈ ಸಿನಿಮಾದಲ್ಲಿ ಪ್ರದೀಪ್ ಪರ್ಫಾರ್ಮೆನ್ಸ್ ಅನ್ಸಿದ್ದು ನಿಜವಾಗೂ ಗುಡ್, ಒಬ್ಬ ಒಳ್ಳೆಯ ನಟ ಅಂತ ಅನ್ನಿಸ್ತು ನನಗೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಆದ್ಯಪ್ರಿಯ ಮತ್ತು ಹರಿತಾ ಅವರು ಕೂಡ ಪಾತ್ರಗಳಿಗೆ ಬಹಳ ಸೂಕ್ತವಾಗಿ ಅನ್ಸುತ್ತೆ ನೋಡುವಾಗ. ಯಾಕಂದ್ರೆ ಒಂದು ಒಂದು ಹಳ್ಳಿಯ ಪಾತ್ರ, ಒಂದು ಸಿಟಿಯ ಪಾತ್ರ. ಅವರು ಸಿಟಿ, ಇವರು ಹಳ್ಳಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಏನಂತ ಗೊತ್ತಿಲ್ಲ, ಒಳ್ಳೆಯ ಒಂದಷ್ಟು ಹಾಡುಗಳು ಬಿತ್ತು ಈ ಸಿನಿಮಾಗೆ. ಅದು ಬೇರೆಯವ್ರು ಯಾರು ಕೇಳುವಾಗ ನಮ್ಮ ಸ್ಟುಡಿಯೋಲ್ಲಿ ಬಂದು, ಸರ್ ಇದು ಯಾವ ಸಿನಿಮಾ ಹಾಡು, ನಮ್ ಸಿನಿಮಾ ಕೊಟ್ಬಿಡಿ ಅನ್ನೋ ಮಟ್ಟಿಗೆ ಒಳ್ಳೆಯ ಹಾಡುಗಳು. ಆ ನಂಬಿಕೆ ನನಗಿದೆ. ಅದು ಇಡೀ ತಂಡಕ್ಕೆ ಬಹಳ ಗಾಢವಾಗಿದೆ. ನಿಮ್ಗೂ ಕೂಡ ಖುಷಿ ಆಗುತ್ತೆ. ನೀವು ನೋಡಿದ ಒಂದು ಕಮರ್ಷಿಯಲ್ ಟೈಟಲ್ ಸಾಂಗ್ ಅಷ್ಟೇ, ಉಳಿದ ಹಾಡುಗಳು ತುಂಬಾ ಮ್ಯೂಸಿಕಲ್ ಆಗಿರುತ್ತೆ. ಇದಾದ್ಮೇಲೆ ಆ ಹಾಡನ್ನ ಒಂದು ಹಾಡನ್ನು ಕೂಡ ತೋರಿಸ್ತೀವಿ ಇಲ್ಲಿ. ಆ ಹಾಡನ್ನ ಹಾಡಿರುವಂತ ಗಾಯಕಿ ಇಬ್ರು ಬಂದಿದ್ದಾರೆ. ಅವ್ರು ಸ್ವಲ್ಪ ಹೊಸಬ್ರು, ಸ್ವಲ್ಪ ಹಳಬ್ರು. ಆಮೇಲೆ ಇಲ್ಲಿ ಪರಿಚಯ ಮಾಡಿಸ್ತೀನಿ. ಆ ಹಾಡು ನೋಡಿದ್ಮೇಲೆ ಅವ್ರಿಬ್ಬರನ್ನ ಪರಿಚಯ ಮಾಡಿಸ್ತೀನಿ. ಸಿನಿಮಾ ಒಳ್ಳೇದಾಗ್ಬೇಕು, ಯಾಕಂದ್ರೆ ತುಂಬಾ ತುಂಬಾ ಶ್ರಮ ಪಟ್ಟಿದ್ದಾರೆ. ತುಂಬಾ ಮತ್ತೆ ಇದ್ರ ಜೊತೆ ನಮ್ಮ ನರೇಶ್ ಈ ಸಿನಿಮಾದ ಜೊತೆ ಕೈ ಜೋಡಿಸಿ ತುಂಬಾ ಕೆಲಸ ಮಾಡ್ತಿದ್ದಾರೆ. ಎಡಿಟರ್ ವಿಶೇಷವಾಗಿ. ಎಲ್ರಿಗೂ ಒಳ್ಳೇದಾಗ್ಬೇಕು ಈ ಸಿನಿಮಾಯಿಂದ. ನಿರ್ಮಾಪಕರಿಗೆ ಬಹಳ ಮುಖ್ಯವಾಗಿ ಅವರು ಹಾಕಿದ ಹಣ ಬರಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ. ಎರಡನೇದಾಗಿ ಯಾರ್ಯಾರು ಶಕ್ತಿ ಇರುತ್ತೋ ಆ ಶಕ್ತಿ ಜನ ನೋಡಿದ್ರೆ ಒಪ್ಕೋತಾರೆ. ಅದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಪ್ಕೊಂಡ್ರು ಒಪ್ಕೊಳ್ಳದೆ ಇದ್ರು ಗೊತ್ತಿಲ್ಲ, ಅದು ಮುಂದಿನ ದಿನದ ಕತೆ. ಆದ್ರೆ ನಿರ್ಮಾಪಕರಿಗೆ ಹಣ ಬಂದ್ರೆ ಅವ್ರು ಇನ್ನೊಂದು ಸಿನಿಮಾ, ಒಳ್ಳೆಯ ಸಿನಿಮಾ ಮಾಡುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಇಡೀ ಚಿತ್ರತಂಡಕ್ಕೆ. ಎಲ್ಲ ಕಲಾವಿದರು ಮತ್ತೆ ಮದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅಲ್ಲಿ ಕೂತಿದ್ದಾರೆ.
ಆಮೇಲೆ ಬನ್ನಿ ಈಗಲೂ ಬನ್ನಿ, ತಾಯಿ ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಗೆಲ್ಲ ಗೊತ್ತಿರುವಂತ ಈ ತಂದೆ, ತಾಯಿ, ಅಜ್ಜ ಇವೆಲ್ಲ ಪಾತ್ರಗಳಿಗೆ ನಾವು ಒಂದಷ್ಟು ಪೋಷಕ ನಟರನ್ನ ಹಾಕ್ತೀವಿ, ಪೋಷಕ ಕಲಾವಿದರನ್ನ. ಆದ್ರೆ ಇಡೀ ಸಿನಿಮಾದಲ್ಲಿ ಕುರಿ ಪ್ರತಾಪ್ ಒಬ್ರೆ ಒಂಚೂರು ಹಳಬರು ಅನ್ಸದ್ ಬಿಟ್ರೆ, ತಂದೆ, ತಾಯಿ, ಆ ಚಿಕ್ಕ ಪಕ್ಕದ ಮನೆಯವನು, ಎದುರು ಮನೆಯವನು, ಪ್ರತಿಯೊಬ್ಬರು ಕೂಡ ವೃತ್ತಿ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಕಲಾವಿದರು. ಅದರಲ್ಲೂ ಹಳ್ಳಿಗಾಡಿನ ಕುರುಕ್ಷೇತ್ರ ಇವೆಲ್ಲ ಏನ್ ನಾಟಕಗಳು ಮಾಡ್ತಾರೆ ಅವರು, ಒಂದಷ್ಟು ಎಕ್ಸ್ಟೆಂಪ ಅನ್ಸುತ್ತೆ ಅವ್ರ ಅಭಿನಯ ನೋಡುವಾಗ. ಆದ್ರೆ ಹಳ್ಳಿಲಿ ಹಿಂಗೆ ಇರುತ್ತಲ್ಲ ಅಂತ ಅನ್ಸುತ್ತೆ. ಆ ತರದ ಒಂದಷ್ಟು ಕಲಾವಿದರು ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಬೇಕು, ಆ ಕಲಾವಿದರಿಗೂ ಒಳ್ಳೇದಾಗಲಿ, ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಎಸ್ಪೆಷಲಿ ಅಂಕಿತ್ ಹಾಗೂ ಆಲ್ ದ ಬೆಸ್ಟ್. ನಮಸ್ಕಾರ. ಒಂದ್ ನಿಮಿಷ, ಖಾಲಿ ಡಬ್ಬ ಟೈಟ್ಲ್ ತಂದಾಗ ನೆಗೆಟಿವ್ ಟೈಟ್ಲ್ ಅದು, ಅಂದ್ರೆ ಏನು ಇಲ್ಲ ಅನ್ನುವಂಥದ್ದು ಅವರೇ ಹೇಳಿದ್ರೆ. ನಾನು ಅದನ್ನ ಏನ್ ಯೋಚನೆ ಮಾಡಿದೆ ಅಂದ್ರೆ, ಜೀವನನೇ ಒಂದು ಖಾಲಿ ಡಬ್ಬ ಸಾರ್ ಅಂದ್ರು ಅವರು. ನಾವು ಅದನ್ನ ಹೀಗೆ ಬಂದಾಗ ಹೆಸರು ಇಲ್ಲ, ಹೋಗುವಾಗ ಉಸಿರು ಇಲ್ಲ, ಖಾಲಿ ಡಬ್ಬ ಅಂತ ಒಂದಷ್ಟು ಫಿಲಾಸಫಿ ಇಟ್ಕೊಂಡು ಬರ್ದಿರೋಂಥದ್ದು. ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.